ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ನಿ ಸಾಕ್ಷಿ ಧಾರಾವಾಹ್ಯ. ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಾಕ್ಷಿ ಮತ್ತು ಅಗ್ನಿನ ಈ ಪ್ರಕೃತಿನೇ ಒಂದು ಮಾಡುತ್ತೆ ಅಂತ ಹೇಳಿದ್ನಲ್ಲ, ಸೊ ಅದಂತೂ ಇಷ್ಟು ಸತ್ಯ ಆಗೋಯ್ತು ಅಂದರೆ ಇನ್ನು ಸಂಚಿಕೆ ಆರಂಭದಲ್ಲಿಂದ ಇನ್ನು ಅದಿತಿ ಅಣ್ಣ ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸೊ ಬೆಳಗ್ಗೆ ಕರೆದೋಯ್ತು, ಮಾರ್ನಿಂಗ್ ಆಗೋಯ್ತು, ಡ್ಯಾಡಿ ಅಪ್ಪ ಅಣ್ಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅದಿತಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯಾ, ಇದೇನು ಹೊಸ್ತಲ್ವಲ್ಲ, ನಿಮ್ಮಣ್ಣ ಬರ್ತಾನೆ ಬಿಡು ಅಂತೇಳ್ಬಿಟ್ಟು ಈ ಕಡೆ ಅರವಿಂದ್ ಅವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಡ್ಯಾಡಿ, ನೀವು ಇವತ್ತಿಗೂ ಹಂಗೆ ಹೇಳ್ತಿದ್ದೀರಲ್ಲ, ನಿಮ್ಮ ಮಗ ಅಂತ ಕನ್ಸಿಡರ್ ಮಾಡಲ್ವ ಅಂದಾಗ, ಅವ್ನು ನನ್ನ ಅಪ್ಪ ಅಂತ ಕನ್ಸಿಡರ್ ಮಾಡೋವರೆಗೂ ನಾನು ಹೆಂಗೆ ಮಗಳೇ ಕೇಳ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಈ ಕಡೆ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಇನ್ನು ಅದಿತಿಗೆ ಅಣ್ಣ ಬಂದಿಲ್ವಲ್ಲ ಅನ್ನೋದೇ ಟೆನ್ಷನ್ನು. ಅವನು ಇದೇನು ಹೊಸ್ತಾಗಲ್ವಾ, ತುಂಬ ಸತಿ ಈ ಥರ ಮುನ್ಸ್ಕೊಂಡಾಗ ಅವ್ನಿಗೆ ಬೇಜಾರಾದಾಗ ಮನೆ ಬಿಟ್ಟು ಹೋಗಿ ನೆಕ್ಸ್ಟ್ ಡೇ ಬರ್ತಾನೆ ತಾನೆ. ಸೊ ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯಾ, ನೀನು ನಿದ್ದೆನೂ ಮಾಡಿರಂಗೆ ಕಾಣಿಸ್ತಾ ಇಲ್ಲ, ಹೋಗಿ ನಿದ್ದೆ ಮಾಡಬಾರ್ದಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಮಾರ್ನಿಂಗೆಲ್ಲ ನೈಟೇ ನಡೆದಿರುತ್ತೆ. ಇದು ನೈಟೆಲ್ಲ ಸಿಕ್ಕಾಪಟ್ಟೆ ಮಳೆ ಹುಯ್ತಾ ಇರುತ್ತೆ. ಸೊ ಇಬ್ಬರು ಸಹ ಈ ಗುಡುಗು ಮಿಂಚಿನ ಕಾಟಕ್ಕೆ ಎದ್ರೋಗಿರ್ತಾರೆ. ಮಳೆ ಹನಿ ಒಂದೊಂದೇ ಹನಿ ಅವ್ರ ಮುಖದ ಮೇಲೆ ಹಾಕಿದ ತಕ್ಷಣ ಇಬ್ಬರು ಸಹ ಓಡೋಗಿ ಒಂದಿದ್ರಡೆ ನಿಂತ್ಕೊತಾರೆ. ಅಲ್ಲೂ ಸಹ ಮಳೆ ಹಬ್ಬಕ್ಕೆ ಸಾಕ್ಷಿ ನೆಂದೋಗ್ತಿರ್ತಾಳೆ. ಯಾಕ್ರಿ ಆ ಕಡೆ ನಿಂತಿದ್ದೀರಾ, ಬಂದು ಈ ಕಡೆ ನಿಂತ್ಕೊಳ್ಳಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಪರವಾಗಿಲ್ಲ ಸರ್, ನಾನು ಇಲ್ಲೇ ನಿಂತ್ಕೋತೀನಿ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಅಲ್ಲ, ಮಳೇಲಿ ಇಷ್ಟೊಂದು ನೆನೀತಾ ಇದ್ದೀರಲ್ಲ, ಸೊ ಅಂತೇಳ್ಬಿಟ್ಟು ಹೇಳಿದಾಗ ಇಟ್ಸ್ ಓಕೆ ಅಂತೇಳ್ಬಿಟ್ಟು ಕೈಯಲ್ಲಿ ಆ ಮಳೆ ನೀನ ತಡೆದು ನಿಲ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಅಗ್ನಿಯವರು. ಸೊ ಆದ್ರೂ ಪರವಾಗಿಲ್ಲ ಬಿಡಿ ಸರ್ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ನಂತರ ಈ ಮಳೆ ನಿಲ್ಲಂಗೆ ಕಾಣಿಸ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ದಾರಿನೇ ಇಲ್ಲ ಅಂತೇಳ್ಬಿಟ್ಟು ಅಲ್ಲೇ ವೇಲ್ ಇರುತ್ತಲ್ಲ ನಮ್ಮ ಸಾಕ್ಷಿದು, ಆ ವೇಲ್ನ ಕೆಳಗಡೆ ಹಾಸ್ಕೊಂಡು ಇಬ್ಬರು ಸಹ ಕೂತ್ಕೋತಾರೆ. ಸೊ ಇನ್ನು ಮನೆಯಲ್ಲಿ ನಮ್ಮ ಸಾಕ್ಷಿ ಅವ್ರ ಮನೆಗೆ ಭೂಮಿ ಒಂದೇ ಸಮ ಫೋನ್ ಮಾಡ್ತಾ ಇರ್ತಾಳೆ. 12 ಗಂಟೆ ಆಗೋಯ್ತು, ಅಕ್ಕ ಇನ್ನೂ ಬರಲಿಲ್ವಲ್ಲ, ಏನು ಮಾಡೋದಪ್ಪ, ಫೋನ್ ಪಿಕ್ ಆಗ್ತಾಯಿದೆ ಆದರೆ ರಿಸೀವ್ ಮಾಡ್ತಿಲ್ಲ ಅಂತೇಳಿ. ಇನ್ನು ಇವರಿಬ್ಬರು ಬೆಳಗಿರಿರ್ತಾರಲ್ಲ, ಅಯ್ಯೋ ಅಕ್ಕ ಬಾರೇ ಮಲಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರೆದಾಗ, ಇರೇ ಸಾಕ್ಷಿ ಬಂದಮೇಲೆ ಅಮ್ಮ ದೊಡ್ಡದಾಗಿ ಡ್ರಾಮಾ ಕ್ರಿಯೇಟ್ ಮಾಡ್ತಾಳಲ್ಲ, ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು, ಅದನ್ನ ನೋಡ್ಕೊಂಡು ಹೋಗೋಣ ಅಂದಾಗ ಅವಳು ಯಾವಾಗ ಬರ್ತಾಳೋ ಏನೋ, ನಂಗೆ ನಿದ್ದೆ ಬರ್ತಾಯಿತ್ತು, ನಾನು ಹೋಗ್ತೀನಪ್ಪ ಅಂತ ಹೇಳ್ಬಿಟ್ಟು ಇವರಿಬ್ಬರು ಎದ್ದೋಗ್ತಾರೆ. ಅಯ್ಯೋ ಬರ್ದಿರೋಳನ್ನ ಎಷ್ಟು ಅಂತ ಕಾಯ್ತೀರಾ, ಅವಳು ಎಲ್ಲ ಹಾಳಾಗಿ ಹೋಗಿದ್ದಾಳೋ, ಅದು ಇಷ್ಟೊತ್ತಲ್ಲಿ ಏನೇನು ಮಾಡ್ಕೊಂಬತ್ತಾಳೋ ಅಂತೇಳ್ಬಿಟ್ಟು ಈ ಮಂಜರಿ ಹೇಳ್ತಿರ್ತಾಳೆ. ಮಂಜರಿ, ಇನ್ನೊಂದು ಸತಿ ಏನಾದರೂ ಬಾಯರೇ ಬಿಟ್ಟೆ ಅಂದರೆ ಸುಮ್ಮನೆ ಬಿಡಲ್ಲ ನಿನ್ನ ಅಂತೇಳ್ಬಿಟ್ಟು ಹೊಡಿಯೋಕ್ಕೆ ಹೋಗ್ತಾರೆ. ನಾನು ಏನು ಹೇಳ್ತೀರಿ, ಹೇಳ್ಬಾರದು ಅಲ್ಲ, ನೈಟೆಲ್ಲ ಮಾಡೋ ಕೆಲಸ ಏನಿರ್ತೈತೆ ನಿಮ್ಮ ಸೊಸೆಗೆ ಅಂತೇಳ್ಬಿಟ್ಟು ಈ ಮಂಜರಿ ಹೇಳ್ತಾ ಇರ್ತಾಳೆ. ಕೋಪ ತಡೆಯೋಕ್ಕಾಗಲ್ಲ, ಯಾಕೆಂದರೆ ಹೆಣ್ಮಕ್ಳು ರಾತ್ರಿ ಎಲ್ಲ ಬರಲಿಲ್ಲ ಅಂದರೆ ಎಷ್ಟು ಭಯ ಆಗ್ತಿರುತ್ತೆ ಅನ್ನೋದು ಆ ಪೇರೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಇನ್ನು ಮಳೆ ಜೋರಾಗುತ್ತೆ. ಇನ್ನು ಸಾಕ್ಷಿದೋಳು, ಅಯ್ಯೋ ದೇವರೇ 12 ಗಂಟೆ ಆಗಿಬಿಟ್ಟಿದೆ, ಭೂಮಿ ಎಷ್ಟು ಸತಿ ಫೋನ್ ಮಾಡಿರ್ತಾಳೋ ಏನೋ ಅಂದಾಗ, ಹೌದು ಅದಿತಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ, ನನಗೂ 108 ಫೋನ್ ಮಾಡಿರ್ತಾಳೆ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಅಗ್ನಿ ಕೂಡ ಹೇಳ್ತಾ ಇರ್ತಾಳೆ. ನಮ್ಮ ಭೂಮಿ ನನ್ನನ್ನು ಅಮ್ಮನ ಥರ ನೋಡ್ಕೊತಾಳೆ, ಅವಳು ಪುಟ್ಟು ಮಗು, ಡಿಗ್ರಿಗೆ ಹೋಗಿದ್ರು ಅವಳೆ ಪುಟ್ಟು ಕಂದ ಇದ್ದಂಗೆ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಹೌದು, ನನ್ನ ಅಮ್ಮ ಹೋದ್ಮೇಲೂ ಅಮ್ಮ ಥರಗಿಂತ ಜಾಸ್ತಿ ಅವಳು ಅದಿತಿ ನನ್ನ ಅಮ್ಮನಿಗಿಂತ ಜಾಸ್ತಿ ಕೇರ್ ಮಾಡ್ತಾಳೆ, ಅವಳೇ ನನ್ನ ಪ್ರಪಂಚ, ನನ್ನ ಮನೆಯಲ್ಲಿ ಏನಾದರೂ ಖುಷಿಯಾಗಿದ್ದೀನಿ ಅಂದರೆ ಅದು ಅದಿತಿಯಿಂದ ಮಾತ್ರ ಅಂದ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಇವರಿಬ್ಬರು ಇವ್ರು ತಂಗಿದಿರ ವಿಚಾರನ ಮಾತಾಡಿಕೊಂಡು ಇಬ್ಬರು ಸಹ ಖುಷಿಯಾಗಿರ್ತಾರೆ. ಅದಿತಿ ತುಂಬ ಒಳ್ಳೆಯವಳು, ನಮ್ಮ ಮನೆಯಲ್ಲಿ ನನಗೋಸ್ಕರ ಕಾಯೋ ಒಂದು ಜೀವ ಅಂದರೆ ಅವಳು ಮತ್ತು ನಮ್ಮ ಮಾವ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನನ್ನ ಅಮ್ಮ ಹೋದ್ಮೇಲೆ ನಮ್ಮಿಬ್ಬರು ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ನನಗೂ ಅಷ್ಟೇ, ನನ್ನ ಅದಿತಿ ಅಂದರೆ ತುಂಬ ಇಷ್ಟ, ಅವಳು ಅಮ್ಮನ ಥರ ಕೇರ್ ಮಾಡ್ತಾಳೆ, ಅಮ್ಮ ಅಂತಲೇ ಅನ್ಬೋದು ಒಂದು ಅರ್ಥದಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಅಗ್ನಿ ಅವರು ಇವ್ರು ಟ್ಯಾಪಿಗೆ ತಗೊಂಡು, ಸಾಕ್ಷಿಯವರೇ ನಿಮ್ಮ ನಡುವೆ ನನ್ನ ನಡುವೆ ತುಂಬ ಜಗಳಗಳಾಗ್ಬಿಟ್ಟಿದೆ ರೀ, ನಾವಿಬ್ಬರು ಸಿಕ್ಕಾಗ ಬರೀ ನೆಗೆಟಿವೇ ನಡೆದೋಗಿದೆ, ಸೊ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ, ಇನ್ನು ಮುಂದೆ ನಾವು ಹೊಸ ಗೆಳೆತನನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅದನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ತುಂಬ ದಿವಸದಿಂದ ಅನ್ಕೊತಿದ್ದೆ, ನಾವು ಯಾಕೆ ಜಗಳ ಆಡಬೇಕು, ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದಲ್ವಾ ಅಂತೇಳ್ಬಿಟ್ಟು ಅಗ್ನಿ ಮಾತನ್ನ ಶುರು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕ್ಷಿ ನಿದ್ದೆ ಹೋಗ್ಬಿಟ್ಟಿರ್ತಾಳೆ. ಅಯ್ಯೋ ದೇವರೇ, ಇವ್ರ ಹತ್ರ ನಾನು ಏನೋ ಹೇಳ್ಕೊಡೋಣ ಅಂದರೆ ಇವಳು ಆಗಲೇ ನಿದ್ದೆ ಹೋಗ್ಬಿಟ್ಲಲ್ಲ, ಮನಸ್ಸು ಬಿಚ್ಚಿ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಗಾಲೇ ನಿದ್ದೆ ಹೋಗ್ಬಿಟ್ಲಲ್ಲ, ಇವಳನ್ನ ಯಾಕೆ ನಾನು ದ್ವೇಷ ಮಾಡಬೇಕು, ಇವಳು ತುಂಬ ಒಳ್ಳೆಯವಳು ಅಂತ ಅನಿಸುತ್ತೆ ಅಂದ್ಬಿಟ್ಟು ಅಗ್ನಿ ಇಷ್ಟು ಅವರು ಕೋಪದಲ್ಲಿರ್ತಾರೆ ಎಲ್ಲರ ಹತ್ರನೂ, ಆದರೆ ಸಾಕ್ಷಿ ಹತ್ರ ಮಾತ್ರ ಮಗು ಥರ ಮಾತಾಡ್ತಿರ್ತಾರೆ. ಆದರೆ ಅದನ್ನು ಸಾಕ್ಷಿ ಕೇಳಿಸ್ಕೊಂಡೆ ಅಲ್ಲೇ ನಿದ್ದೆಗೆ ಹೋಗ್ಬಿಡ್ತಾಳೆ. ಪರವಾಗಿಲ್ಲ ಪಾಪ, ಅವ್ರಿಗೂ ಟೈಮ್ ಆಯಿತು, ನಿದ್ದೆ ಬಂದಿದೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಗ್ನಿ ಸುಮ್ಮನೆ ಆಗ್ತಾರೆ. ಸಾಕ್ಷಿ ಮಗು ಥರ ಅಲ್ಲೇ ಗೋಡೆಗೆ ಹೊರಿಕೊಂಡು ನಿದ್ದೆಗೆ ಜಾರೇ ಬಿಡ್ತಾಳೆ. ಇನ್ನು ನಮ್ಮ ಅಗ್ನಿನೂ ಅಷ್ಟೇ, ಗೋಡೆ ಹೊರಿಕೊಂಡು ಅವರು ಸಹ ನಿದ್ರೆಗೆ ಜಾರ್ತಾರೆ. ಇಬ್ಬರು ಸಹ ಇನ್ನು ಅಗ್ನಿಗೆ ಒಂದು ವಿಚಾರ ತಿಳಿದಂಗೆ, ಸಾಕ್ಷಿ ತುಂಬ ಒಳ್ಳೆ ಹುಡುಗಿ, ಇವಳನ್ನ ನಾನು ಫ್ರೆಂಡ್ ಮಾಡಿಕೊಂಡ್ರೆ ಒಳ್ಳೆಯವಳು, ಸೊ ಅಂತೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಆಲ್ರೆಡಿ ಪ್ರೀತಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮಾರ್ನಿಂಗು ಸಾಕ್ಷಿ ಹೆಗ್ಲು ಮೇಲೆ ಮಲಗಿರ್ತಾಳೆ. ಅಗ್ನಿಗೆ ಬೆಳಕಾಯ್ತಲ್ಲ, ಅಪ್ಪ ಸೂರ್ಯ ಹೊಡಿತಾ ಇದೆ ಅಂತ ನಮ್ಮ ಅಗ್ನಿಗೆ ಕಣ್ಣು ಬಿಟ್ಟಿದ ತಕ್ಷಣ ಈ ಸಾಕ್ಷಿ ಹೆಗ್ಲು ಮೇಲೆ ಮಲಗಿರ್ತಾಳಲ್ಲ, ಅದನ್ನ ನೋಡಿ ಅಯ್ಯೋ ದೇವ್ರೆ, ಇವಳೇನು ಹೆಗ್ಲು ಮೇಲೆ ಮಲಿಕೊಂಬಿಟ್ಟಿದ್ದಾಳಲ್ಲ ಅಂತೇಳ್ಬಿಟ್ಟು ಆಶ್ಚರ್ಯದಿಂದ
ಈ ಸಾಕ್ಷಿ ಅವರೇ ಅಂತೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಆದರೆ ಸಾಕ್ಷಿಗೆ ನಿದ್ದೆ ಮಂಪ್ರಿಂದ ಅವಳು ಎದ್ದೊಳಕ್ಕೆ ಆಗ್ತಾರಲ್ಲ. ಅಯ್ಯೋ ಭಗವಂತ ಎದ್ದೊಳಮ್ಮ ತಾಯಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಆದರೆ ಆ ಮಗು ಥರ ಮಲಗಿರೋ ಸೈಲೆನ್ಸು, ಅವಳ ಮುಂಗುರುಳು ಅದನ್ನೆಲ್ಲ ನೋಡಿ ಅಗ್ನಿಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಕೈಯಿಂದ ಪಕ್ಕಕ್ಕೆ ಸರಿಸ್ತಾರೆ. ಆದರೆ ಅವಳು ಅಲ್ಲಿಂದ ಮತ್ತೆ ಜಾರಿ ಅವನ ತೊಡೆ ಮೇಲೆ ಬಿದ್ದೋಗ್ತಾಳೆ. ಅಲ್ಲೂ ಸಹ ನಿದ್ದೆನೇ ಮಾಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇವಳಿಗೆ ಇಷ್ಟಾದರೂ ಎಚ್ಚರಿಕೆ ಆಗಲಿಲ್ವಾ ಅಂತೇಳ್ಬಿಟ್ಟು ಎದೋಳು ಅಂತ ನೋಡೋಕೆ ಹೋದವರು ಅವಳ ಮುಖದಲ್ಲಿರೋಂಥ ಆ ಮಗುವಿನ ನಗು ನೋಡಿಕೊಂಡು ಅಗ್ನಿಯವರು ಅವಳ ಕೂದಲನ್ನ ಸರಿ ಮಾಡ್ತಾ ಇರ್ತಾರೆ, ಮುಂಗುರುಳನ್ನ. ಇನ್ನು ಇವ್ಳು ಕೆನ್ನೆ ಮೇಲಿರೋಂಥ ಕೂದಲು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಆ ಕೂದಲನ್ನ ತೆಗಿಯೋ ಅಷ್ಟರಲ್ಲಿ ಈ ನಮ್ಮ ಸಾಕ್ಷಿ ಕಂಡುಬಿಟ್ಟು ಜೋರಾಗಿ ಕಿರ್ಚಿಬಿಡ್ತಾಳೆ. ಅಮ್ಮ ಅಂತ ಹೇಳ್ಬಿಟ್ಟು ನಾನೇನು ಮಾಡಲಿಲ್ಲ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ನೀವೇನು ಮಾಡಿಲ್ವಾ, ಮತ್ತು ನನ್ನ ಕೆನ್ನೆ ಯಾಕೆ ಮುಟ್ಕೊಂಡಿದ್ರಿ, ನಾನು ಯಾಕೆ ಬಂದು ನಿಮ್ಮ ತೊಡೆ ಮೇಲೆ ಮಲಗಿದ್ದೆ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ನಾನೇನು ಮಾಡಿಲ್ಲ ತಾಯಿ, ನೀನೇ ಬಂದು ನನ್ನ ಹೆಗ್ಲು ಮೇಲೆ ಮಲಗಿದ್ದೆ, ಈಗ ತೊಡೆ ಮೇಲೆ ಬಂದು ಬಿದೋದೆ, ನಾನು ಎಬ್ಬರ್ಸೋಕೆ ಹೋಗಿದ್ದೆ ಅಂದರೆ ಇಲ್ಲ ಅಂತೇಳ್ಬಿಟ್ಟು ಜೋರಾಗಿ ಬಡ್ಕೊತಾ ಇರ್ತಾಳೆ. ನಿನ್ಸು ಅಂತೇಳ್ಬಿಟ್ಟು ಅಗ್ನಿ ಕಿರ್ಚ್ತಾ ಇರ್ತಾರೆ. ಇವಳು ನಿಲ್ಲಿಸ್ತಾನೆ ಇರಲ್ಲ. ಇನ್ಯಾರನ್ನ ನೋಡಿದ್ರೆ ಏನಾದರೂ ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಬಿಡ್ಬೇಕು ಅಂತೇಳ್ಬಿಟ್ಟು ಬಾಯಿನ ಬಿಗ್ಗಿಯಾಗಿ ಲಾಕ್ ಮಾಡಿಬಿಡ್ತಾರೆ. ಸೊ ಅವಾಗ ಸಾಕ್ಷಿ ನನ್ನ ಬಾಯಿನೇ ಮುಚ್ತೀರಾ ಅಂತೇಳ್ಬಿಟ್ಟು ಬಡ್ಕೊಳಕ್ಕೆ ಶುರು ಹಚ್ತಾಳೆ. ಮತ್ತು ಹೇಳೋದನ್ನ ಕೇಳು, ನೈಟು ನೀನು ನಿದ್ದೆ ಮಾಡಾದ್ಮೇಲೆ ಬಂದು ನನ್ನ ಶೋಲ್ಡ್ರ್ ಮೇಲೆ ಬಿದ್ದಿದ್ದೆ. ಸೊ ನಾನು ಬೆಳಗ್ಗೆ ಕಣ್ಬಿಟ್ಟಾಗ ನೀನು ಶೋಲ್ಡ್ರಿಂದ ಮತ್ತೆ ಎಬ್ಬರ್ಸೋಕೆ ಹೋಗಿ ನನ್ನ ತೊಡೆ ಮೇಲೆ ಬಿದ್ದೆ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಇನ್ನು ಮನೆಗೆ ಹಾಲು ಹಾಕೋರು ಬಂದಿರ್ತಾರಲ್ಲ, ಹಾಲು ಅಂತೇಳಿ ಮಂಜರಿ ಬಂದು ಹಾಲು ತೊಗೋತಾಳೆ. ಇದೇನಿದು ಇವತ್ತು ಸಾಕ್ಷಿ ಬರಲೇ ಇಲ್ಲ, ಡೈಲಿ ಅವಳೇ ಬಂದು ಹಾಲು ತಗೋತಿದ್ಲಲ್ಲ ಅಂತೇಳ್ಬಿಟ್ಟು ಹಾಲು ಹಾಕೊಂಡು ಕೇಳ್ತಾರೆ. ಅವಳ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾರೆ. ಕೆಲ್ಸಕ್ಕೆ ಮೊನ್ನೆ ನನಗೂ ಹೇಳಿದ್ರು ಸಾಕ್ಷಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ, ಒಳ್ಳೆ ಸಂಬಳ ಅಂತ ಅಂದಾಗ ಹೌದಪ್ಪ ಹೌದು, 1,00,000 ಸಂಬಳ ಕೊಡ್ತಾರಂತೆ, ಅದಕ್ಕೆ ನೈಟ್ ಆ್ಯಂಡ್ ಡೇ ಮಾಡ್ತಾವಳೆ. ಇವತ್ತು ನೋಡು ಇಷ್ಟೊತ್ತಾದರೂ ಬಂದಿಲ್ಲ. ಪಾಪ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ಸಾಯಂಕಾಲ ಆದರೆ ಬಂದ್ಬಿಡ್ತಾಳೆ. ಇವಳ್ದು ದೊಡ್ಡ ಕೆಲಸ ಅಲ್ವಾ ಪಾಪ, ರಾತ್ರಿ ಹಗಲು ಎಲ್ಲ ದುಡಿತಾವಳೆ. ಹೋಮ್ ಫಾರ್ ವರ್ಕು ಅಂತಾರಲ್ಲ, ಇವಳು ಆಫೀಸ್ನೇ ಮನೆ ಮಾಡ್ಕೊಂಡವಳೆ ಅಂತೇಳ್ಬಿಟ್ಟು ಮಂಜರಿ ಹೇಳ್ತಾ ಇರ್ತಾಳೆ. ಏನಪ್ಪ ನಿನ್ನ ಕೆಲಸ ಹಾಲು ಹಾಕತ್ತಾನೆ, ಹಾಲು ಹಾಕ್ಬಿಟ್ಟು ಹೋಗ್ತಾ ಇರಬೇಕು, ಇದೇನಿದು ಅಂತ ಹೇಳ್ಬಿಟ್ಟು ಮಂಜರಿಗೆ ಒಂದು ತಲೆ ಮೇಲೆ ಕೊಟ್ಟು ಬರ್ತಾರೆ. ಈ ಕಡೆ ನಮ್ಮ ಸಾಕ್ಷಿ ಅವರ ಮಾವ, ಅಲ್ಲ ಕಣೆ ಹಾಲು ಹಾಕೋನ ಹತ್ರ ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ, ನಿನಗೇನು ಅನ್ಸಲ್ವಾ ಒಂದು ಹೆಣ್ಮಗಳ ಬಗ್ಗೆ, ಅದು ನಮ್ಮ ಸಾಕ್ಷಿ ಬಗ್ಗೆ ಅಂದಾಗ, ಅಯ್ಯೋ ನಾನೇನು ಮಾತಾಡಿದೆ, ಇರೋದನ್ನೇ ತಾನೇ ಹೇಳಿದ್ದು, ಅವಳು ಮನೆಗೆ ಬಂದೇ ಇಲ್ಲ ಇಷ್ಟೊತ್ತಾದರೂ ಅಂತೇಳ್ಬಿಟ್ಟು ಹೇಳಿದಾಗ, ಹಂಗಾದ್ರೆ ನೀನು ಹೇಳೋದು ಕೆಟ್ಟ ಅರ್ಥದಲ್ಲಿ ಅಂತೇಳ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾರೆ. ಮಾವ ಸುಮ್ಮನಿರಿ ಅಂತೇಳ್ಬಿಟ್ಟು ಅಲ್ಲಿಗೆ ಭೂಮಿ ಬರ್ತಾಳೆ. ಮಾವ ಜಗಳ ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಇವ್ರ ಬುದ್ಧಿನೇ ಹಿಂಗೆ ಅಂತ ಗೊತ್ತು ತಾನೆ. ಈಗ ಅಕ್ಕ ಫೋನ್ ಈಗೂ ಸಹ ಪಿಕ್ ಮಾಡ್ತಿಲ್ಲ, ನಾನು ಹೋಗಿ ನೋಡ್ಕೊಬರ್ತೀನಿ, ನೀವು ಆಚೆ ಎಲ್ಲ ನೋಡ್ತೀರ ಅಂದಾಗ, ಕಣಮ್ಮ ನಾನು ಹೋಗಿ ಆ ಟೀ ಅಂಗಡಿ ಹತ್ರ ಎಲ್ಲ ವಿಚಾರಿಸ್ತೀನಿ, ನೀನು ಅವ್ರ ಫ್ರೆಂಡ್ಗಳಿಗೆ ಯಾರಿಗಾದ್ರೂ ಫೋನ್ ಮಾಡಿ ವಿಚಾರಿಸು, ಅವ್ರ ಫ್ಯಾಕ್ಟ್ರಿ ಎಲ್ಲಿ ಬರುತ್ತೆ ಅಂತ ಗೊತ್ತಾ ಕಂಪ್ನಿ ಅಂದಾಗ, ಗೊತ್ತಿಲ್ಲ ನಂಗೆ ಸರಿಯಾಗಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸರಿ ಫ್ರೆಂಡ್ಗಳನ್ನೆಲ್ಲ ನಾನು ವಿಚಾರಿಸ್ತೀನಿ, ನೀವು ಹೋಗಿ ವಿಚಾರಿಸಿ ಅಂತೇಳ್ಬಿಟ್ಟು ಭೂಮಿ ಅಲ್ಲಿಂದ ಇಬ್ಬರು ಸಹ ಆಚೆ ಹೋಗ್ತಾರೆ ವಿಚಾರಿಸೋಕ್ಕೆ. ನೋಡು ಬಾಯಿ ಮುಚ್ಕೊಂಡಿರು, ನಾನು ಹೇಳೋದನ್ನ ಕೇಳು ಮೊದಲು ಸೈಲೆಂಟಾಗಿ. ನೀನು ನನ್ನ ಶೋಲ್ಡ್ರ್ ಮೇಲೆ ಮಲಗಿದೆ ಅಂದಾಗ, ಇಲ್ಲ ನಾನು ಆ ಕಡೆ ಸೈಡ್ ನಿದ್ದೆ ಮಾಡ್ತಿದ್ದೆ, ಅಲ್ಲಿದ್ದೋಳು ಇಲ್ಲಿಗೆ ಹೆಂಗೆ ಬಂದೆ, ನೀವೇನು ಮಾಡಿದ್ದೀರಾ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಅಮ್ಮ ತಾಯಿ ನಾನು ಏನೂ ಮಾಡಿಲ್ಲ ಅಂದಾಗ, ಇರಿ ಮಾಡ್ತೀನಿ ಅಂತ ಎದ್ದೊಳಕ್ಕೆ ಹೋಗಿ ಮತ್ತೆ ಜಾರಿ ನಮ್ಮ ಅಗ್ನಿ ಮೇಲೆ ಬಿದ್ದುಬಿಡ್ತಾರೆ. ಅಲ್ಲ ಈಗ ನೀನು ತಾನೇ ನಿನ್ನಷ್ಟಕ್ಕೆ ನೀನೇ ಬಿದ್ದಿದ್ದು, ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಬಿಟ್ರೆ ಅಂತಂದಾಗ, ಅಲ್ಲ ರೀ ನಾನು ಅಷ್ಟು ದೂರ ಮಲಗಿದೋಳು ನಿಮ್ಮ ಶೋಲ್ಡ್ರ್ ಮೇಲೆ ಹೆಂಗ್ರಿ ಬಂದೆ ನಾನು ಅಂತೇಳ್ಬಿಟ್ಟು ಅಂದಾಗ, ನಿನ್ನ ಹತ್ರ ಮಾತಾಡಿ ಬುದ್ಧಿ ಇಲ್ಲ ಅಂತೇಳ್ಬಿಟ್ಟು ಅಗ್ನಿ ಎದ್ದೋಗ್ತಾ ಇರ್ತಾರೆ. ನಿಂತ್ಕೊಳ್ಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನೀವೆಲ್ಲೂ ಹೋಗಂಗಿಲ್ಲ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಉತ್ತರ ಕೊಡಬೇಕಾ, ಏನು ಉತ್ತರ ಅಂದಾಗ, ನಾನು ಅಲ್ಲಿ ಮಲಗಿದ್ದೋಳು ನಿಮ್ಮ ಶೋಲ್ಡ್ರ್ ಮೇಲೆ ನಿಮ್ಮ ತೊಡೆ ಮೇಲೆ ಹೆಂಗೆ ಬಂದೆ ಅಂತ ಅಂದ್ಬಿಟ್ಟು ಹೇಳಿದಾಗ, ಅಮ್ಮ ತಾಯಿ ಹೇಳೋದನ್ನ ಅರ್ಥ ಮಾಡ್ಕೋ, ನಿನಗೆ ನಿದ್ದೆ ಜಾಸ್ತಿ ಬಂದು ನನ್ನ ಶೋಲ್ಡ್ರ್ ಮೇಲೆ ಮಲಗಿದ್ದೆ, ಸೊ ಶೋಲ್ಡ್ರಿಂದ ಎತ್ತು ಮಲಗಿಸೋಲ್ಲಿ ನಾನು ತೊಡೆ ಮೇಲೆ ಬಂದು ಮಲಗಿದೆ, ಆವಾಗ ನಿನ್ನ ಕೂದಲನ್ನ ಸರಿ ಮಾಡೋಕ್ಕೆ ಹೋಗಿದ್ದು ಅಷ್ಟೇ, ನಾನು ನಿನ್ನ ಕೆನ್ನೆ ಮುಟ್ಟಕ್ಕೆ ಹೋಗಿರಲಿಲ್ಲ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಇಂಥ ಸುಳ್ಳೆಲ್ಲ ಕೇಳಿಬಿಟ್ರೆ ನಾನು ನಂಬಿಡ್ತೀನಾ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ನೋಡಿ ನಾನು ತುಂಬ ಜೆಂಟಲ್ಮ್ಯಾನ್, ಹೆಣ್ಮಕ್ಳು ವಿಚಾರದಲ್ಲಿ ನಾನು ಅರತೆ ಎಲ್ಲ ನಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದೌದು ಭಾರಿ ಜೆಂಟಲ್ಮ್ಯಾನ್ ನೀನು, ನಂಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದ ಅಂತೇಳ್ಬಿಟ್ಟು ಈ ಕಡೆ ಅಗ್ನಿ ಹೇಳ್ತಾ ಇರ್ತಾರೆ. ಮನೇಲಿ ಟೆನ್ಷನ್ ಆಗಿ ಇನ್ನೂ ಅದಿತಿ ನಿದ್ದೆನೇ ಹೋಗಿರಲ್ಲ. ಅಯ್ಯೋ 9 ಗಂಟೆ ಆಯಿತು, ಇನ್ನೂ ಅಗ್ನಿ ಬಂದಿಲ್ವಾ ಅದಿತಿ ಅಂತೇಳ್ಬಿಟ್ಟು ವಿಚಾರಿಸ್ತಿರ್ತಾರೆ. ಆರ್ಯ ಇದ್ದವನು ಅವನೆಲ್ಲೋಗಿದ್ದಾನೋ ಯಾವಾಗ ಬರ್ತಾನೋ ಅಂದಾಗ, ಅಣ್ಣ ನೀನೇನೇನು ಮಾತಾಡಬೇಡ, ಬರ್ತಾರೆ ಸುಮ್ಮನಿರು ನಮ್ಮ ಅಣ್ಣ ಅಂತೇಳ್ಬಿಟ್ಟು ಅದಿತಿ ಹೇಳ್ತಾಳೆ. ಇನ್ನು ಈ ಕಡೆ ಈ ಮಲ್ಲಿಕಾ ಇದ್ದೋಳು, ಅದಿತಿ ರಾತ್ರೆಲ್ಲ ನಿದ್ದೆ ಹೋಗಿಲ್ವೇನಮ್ಮ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಅಂದಾಗ, ಅಯ್ಯೋ ಚಿಕ್ಕಿ ಅಣ್ಣ ಬಂದಿಲ್ಲ ಅಂದರೆ ನಂಗೆ ನಿದ್ದೆನೇ ಬರಲ್ಲ ಅಂತೇಳ್ಬಿಟ್ಟು ಅದಿತಿ ಹೇಳ್ತಾ ಇರ್ತಾಳೆ. ಅದಿತಿ ಯಾಕೆ ಈ ಥರ ಮಾಡ್ಕೊತೀಯಾ, ನಿಮ್ಮ ಅಣ್ಣ ಬರ್ತಾನೆ, ನಾನು ವಿಚಾರಿಸ್ತೀನಿ, ಆಗಲೇ ನಾನು ಕಂಪ್ನಿಗೆ ಫೋನ್ ಮಾಡಿ ಎಲ್ಲನೂ ಸಹ ನೋಡಿ ಅಂತ ಹೇಳಿದ್ದೀನಿ ಅಂದಾಗ, ಮಲ್ಲಿಕಾ ಇದ್ದೋಳು ನಾನು ಅಷ್ಟೇ ಎಲ್ಲ ಸೆಕ್ಯೂರಿಟಿ ಅವ್ರಿಗೆಲ್ಲನೂ ಸಹ ವಿಚಾರಿಸ್ತಾ ಇದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅದಿತಿ, ನಿಮ್ಮ ಅಣ್ಣ ಬರ್ತಾನೆ ಅಂತೇಳ್ಬಿಟ್ಟು ಈ ಕಡೆ ಈ ಮಲ್ಲಿಕಾನು ಹೇಳ್ತಾ ಇರ್ತಾಳೆ. ಅಲ್ಲ ಯಾಕೆ ಈ ಥರ ಮಾಡ್ತಾನೆ ಈ ಹುಡುಗಿ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ, ಎಲ್ಲೋಗಿರ್ಬಾರ್ದು ಅಂತ ಹೇಳಿದಾಗ, ಇನ್ನೂ ನಮ್ಮ ಅದಿತಿ ಇದ್ದೋಳು ಸಾಕ್ಷಿಗೂ ಫೋನ್ ಟ್ರೈ ಮಾಡ್ತಾಳೆ, ಅವಳ ಫೋನು ಸಹ ಪಿಕ್ ಮಾಡಲ್ಲ. ಈ ಕಡೆ ಸಾಕ್ಷಿನೂ ಪಿಕ್ ಮಾಡ್ತಾ ಇಲ್ಲ ಗೋಪಿ ಅಣ್ಣ ಅಂದಾಗ,
ಸಾಕ್ಷಿ ಮೇಡಮ್ಮು ಫೋನ್ ತೆಗಿತಿಲ್ಲ, ನಮ್ಮ ಬಾಸು ಫೋನ್ ತೆಗಿತಿಲ್ಲ ಅಂದರೆ ಏನು ನಡೀತಾ ಐತೆ ಇವರಿಬ್ಬರು ಮಧ್ಯೆ ಅಂತೇಳ್ಬಿಟ್ಟು ಗೋಪಿ ಯೋಚನೆ ಮಾಡ್ತಿರ್ತಾನೆ. ಗೋಪಿಣ್ಣ ನಿಮ್ಗೆ ಯಾವಾಗಲೂ ಅದೇ ತಾನೇ, ಯಾವಾಗಲೂ ಇದೇ ರೀತಿ ಯೋಚನೆ ಮಾಡ್ತೀರಾ ನೀವು ಅಂತೇಳ್ಬಿಟ್ಟು ಈ ಕಡೆ ಅದಿತಿ ಹೇಳ್ತಾಳೆ. ಹಂಗಲ್ರವ ಅವರಿಬ್ಬರು ಫೋನ್ ತೆಗಿತಾಯಿಲ್ಲ ಅಂದರೆ ಎಲ್ಲೋಗಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಇನ್ನು ಸಾಕ್ಷಿ ನಮ್ಮ ಹತ್ರ ನೀನು ಸಾರಿ ಕೇಳಬೇಕು ಅಂದಾಗ ನಾನೇನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಸಾರಿ ಕೇಳಲಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ತಪ್ಪು ಮಾಡಿಲ್ವಾ, ನೀವು ಯಾಕೆ ನನ್ನ ಕೆನ್ನೆ ಮುಟ್ಟಿದ್ರ ಅದು ತಪ್ಪಲ್ವಾ ಅಂತಂದಾಗ ಅದು ಅಲ್ಲಿದ್ದೋಳು ಅಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಏನೋ ನಡೆದಿದ್ದೆ ತಾನೆ ಅಂದಾಗ ಮಹಾನ್ ತಾಯಿ ಏನೂ ನಡೆದಿಲ್ಲ, ನಾನು ಜೆಂಟಲ್ಮ್ಯಾನ್ ಅಂತ ಹೇಳ್ತಿದ್ದೀನಿ ತಾನೆ, ನಾನೀಗ ಮನೆಗೆ ಹೋಗಬೇಕು ಟೆನ್ಷನ್ ಆಗಿರ್ತಾರೆ ಅಂದಾಗ ಇಲ್ಲ ನೀವು ನನ್ನ ಕೆನ್ನೆ ಮುಟ್ಟಿದ್ರ, ನೀವು ನನ್ನ ಸಾರಿ ಕೇಳಲೇಬೇಕು ಅಂದಾಗ ಸಾರಿನೂ ಕೇಳಲ್ಲ ಏನೂ ಕೇಳಲ್ಲ, ಬೇಕಿದ್ರೆ ನೀನೇ ನನಗೆ ಸಾರಿ ಕೇಳು, ನನ್ನ ಹೆಗ್ಲ ಮೇಲೆ ಮಲಗಿದ್ದು ನೀನು ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಹಾಗಿದ್ರೆ ನೀವು ಸಾರಿ ಕೇಳಲ್ವಾ, ಅದಿತಿಗೆ ಹೇಳ್ತೀನಿ, ಅರವಿಂದ್ ಸರ್ಗೆ ಹೇಳ್ತೀನಿ, ಸರ್ ನಿಮ್ಮ ಮಗ ಈ ರೀತಿ ನನ್ನ ಕೆನ್ನೆ ಎಲ್ಲ ಮುಡ್ತಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹೌದಾ ಹೇಳ್ತೀಯಾ, ಹೇಳ್ಕೊ ಹೋಗು, ಅದೇನೇನು ಮಾಡ್ಕೊತೀಯ ಮಾಡ್ಕೊ ಹೋಗು ಅಂತೇಳ್ಬಿಟ್ಟು ಈ ಕಡೆ ಅಗ್ನಿ ಹೇಳ್ತಾ ಇರ್ತಾರೆ. ಇವರಿಬ್ಬರು ಜಗಳಾಟದಲ್ಲಿ ಡೋರು ಬಟ್ ಅಂತ ಓಪನ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಡೋರ್ ಓಪನ್ ಆಗಿ ಇಬ್ಬರು ಸಹ ಆಚೆ ಹೋಗ್ತಾರೆ. ಸಾಕ್ಷಿ ಮತ್ತು ಅಗ್ನಿ ನಡುವೆ ಈ ಒಂದು ನಡೆದಂಥ ಸಿಚುವೇಶನ್ನ ಅಗ್ನಿ ತುಂಬ ನೆನ್ಪು ಮಾಡ್ಕೊತಿರ್ತಾರೆ. ಮನೆಗೆ ಬಂದಂಥ ಅಗ್ನಿನ ಅದಿತಿ ಅಣ್ಣ ಎಲ್ಲೋ ಹೋಗಿದ್ದೆ, ಯಾಕೋ ಈ ಥರ ಎಲ್ಲ ಮಾಡ್ತೀಯಾ, ನಮ್ಗೆ ಎಷ್ಟು ಭಯ ಆಯಿತು, ಸಾಕ್ಷಿ ಹುಷಾರಾಗಿದ್ದಾಳ ಅಂತೇಳ್ಬಿಟ್ಟು ಅರವಿಂದ್ ಕೇಳ್ತಾರೆ. ಸಾಕ್ಷಿ ಬಗ್ಗೆ ವಿಚಾರಿಸೋರು ನಿಮ್ಮ ಪಿ ಎಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ, ನನ್ನೆಲ್ಲ ಕೇಳೋದು ಅಂತೇಳ್ಬಿಟ್ಟು ಅರವಿಂದ್ಗೆ ರ್ಯಾಶ್ ಆಗಿ ಮಾತಾಡಿ ಅಲ್ಲಿಂದ ನಮ್ಮ ಅಗ್ನಿ ಮೇಲ್ಗಡೆ ಹೋಗ್ಬಿಡ್ತಾರೆ. ಓಹೋ ಪಿ ಎ ಮತ್ತು ಇವರಿಬ್ಬರು ಜೊತೆಲೇ ಇದ್ರೇನೋ ಅಂತೇಳ್ಬಿಟ್ಟು ಯಾರಿಗೆ ಹೇಳ್ತಾ ಇರ್ತಾನೆ. ಅಪ್ಪ ಮಗಂಗೆ ಸುದ್ರಾಮಾಗ ಆಗ್ತಾರಲ್ಲ, ಆದರೆ ಇಲ್ಲಿ ಮುಂದೆ ಏನು ನಡೆಯುತ್ತೆ. ಆದರೆ ಈ ಬೆಂಕಿ ಅಂತಿರೋ ಅಗ್ನಿ ಸರ್ಗೆ ನಮ್ಮ ಸಾಕ್ಷಿ ಕಂಡ್ರೆ ಯಾಕೆ ಸಾಫ್ಟ್ ಕಾರ್ನರ್, ಅವಳನ್ನ ಫ್ರೆಂಡ್ ಮಾಡ್ಕೋಬೇಕು ಅನ್ನೋದು ಯಾಕೆ, ಇವರಿಬ್ಬರು ಜೋಡಿ ಒಂದಾಗುತ್ತಾ ಮುಂದೆ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಷ್ಟವಾದ ಜೋಡಿನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.